ಶಿವ ಶಿವನೆಂದರ ಸಿಡಿಲೆಲ್ಲ ಬಯಲಾಗಿ ಕಲ್ಲು ಬಂದೆರಗಿ ಕಡೆಗಾಗಿ ಕಲ್ಲು ಬಂದೆರಗಿ ಕಡೆಗಾಗಿ ಎಲೆ ನನಗೆ ಶಿವನೆಂಬ ಶಬುದ ಬಿಡಬ್ಯಾಡೋ. ಗಿಡ್ಡರು ನಡೆದರ ಗಿನಿ ಹಿಂಡು ನಡೆದಂಗ ಉದ್ದನ ಬಾಲಿ ನನ್ನ ತಂಗಿ ಉದ್ದನ ಬಾಲಿ ನನ್ನ ತಂಗಿ ನಡೆದರ ನಮ್ಮೂರ ತೇರು ಎಳೆದಾಗ ನಮ್ಮೂರ ತೇರಿಗೆ ಹೊಂದಿ ನಿಂತವಳಾರು ಚಂದಾಳ ಗೊಂಬೆ ನನ್ನ ತಂಗಿ ಚಂದಾಳ ಗೊಂಬೆ ನನ್ನ ತಂಗಿ ನಡೆದರ ಚಂದಪ್ಪಗ ಛಾಯ ಹಿಡಿದಾಗು ಚಂದಪ್ಪಗ ಛಾಯ ಹಿಡಿದಾಗು ಅನ್ನುವಂತ ಈ ಜನಪದ ಮಹಿಳೆಯ ತ್ರಿಪದಿಗಳನ್ನ ಸ್ಮರಣೆ ಮಾಡಿಕೊಂಡು ಯಾವತ್ತು ಈ ಚಬ್ಬಿ ಗ್ರಾಮದ ಮರೇಮ ದೇವಸ್ಥಾನದ ಜಾತ್ರಾ ಮಹೋತ್ಸವದ ಅಂಗವಾಗಿ ನಡೆದಿರುವಂತ ಈ ಕಾರ್ಯಕ್ರಮದ ಅಧಿದೇವತೆಯಾಗಿರ್ತಕ್ಕಂಥ ತಾಯಿ ಮರೇಮ ದೇವಿ ಪಾದಾರವಿಂದಗಳಿಗೆ ಶರಣು ಶರಣಾರ್ಥಿಗಳನ್ನು ಸಮರ್ಪಣೆ ಮಾಡಿ ಇವತ್ತಿನ ಈ ನಮ್ಮ ಕಾರ್ಯಕ್ರಮಕ್ಕೆ ದಿವ್ಯ ಸನ್ನಿಧಿ ಸ್ಥಾನವನ್ನ ಅಲಂಕರಿಸುವಂತ ಸುರಿಗಳಾಗಿರುವಂತ ಗವಿಸಿದ್ದೇಶ್ವರ ಮಹಾಸ್ವಾಮಿಗಳು ಗದಗ ಅವರ ಶ್ರೀಪಾದಗಳಿಗೆ ಶರಣು ಶರಣಾರ್ಥಿಗಳನ್ನು ಸಮರ್ಪಣೆ ಮಾಡಿ ಅದೇ ರೀತಿ ನಮ್ಮ ತಾಯಂದಿರಾಗಿರ್ತಕ್ಕಂಥ ಮರುಹುದವರಿಗೆ ಶರಣು ಶರಣಾರ್ಥಿಗಳನ್ನು ಸಮರ್ಪಣೆ ಮಾಡಿ ಮತ್ತ ಜೋಗಂ ತಾಯಿಯವರಿಗೆ ನಮ್ಮ ತಿಪ್ಪಮ್ಮವರಿಗೆ ಮತ್ ನಮಗೆ ತಾಯಿಯವರಿಗೆ ಅವರಿವರನ್ನಿದೆ ಎಲ್ಲರಿಗೂ ಶರಣು ಶರಣಾರ್ಥಿಗಳನ್ನು ಸಮರ್ಪಣೆ ಮಾಡಿ ನಮ್ಮ ಯಲ್ಲಪ್ಪನವರು ನಮ್ಮ ಕರಿಯಪ್ಪನವರು ಮತ್ತ ನಮ್ಮ ಅಣ್ಣವರು ತಾವು ಎಲ್ಲರಿಗೂ ಸಣ್ಣ ಮಕ್ಕಳಿಗೆ ದೊಡ್ಡವರಿಗೆ ತಾಯಂದಿರಿಗೆ ಎಲ್ಲರಿಗೆ ಶರಣು ಸಮರ್ಪಣೆ ಮಾಡಿ ಇವತ್ತ ನಾವು ಈ ನಿಮ್ಮ ಕಾರ್ಯಕ್ರಮಕ್ಕೆ ಬರುವಂತ ಒಂದು ಸೌಭಾಗ್ಯ ಬಂತು. ಮರಿಯಂ ದೇವಿ ಜಾತ್ರೆಯನ್ನ ಇಟ್ಟು ದಿವಸ ನಾವು ಅಲ್ಲಿ ಊರಾಗ ಇದ್ಕೊಂಡು ನೋಡ್ತಿದ್ವಿ. ನಮ್ಮ ತಂದೆಯವರು ಬಹಳ ಸಲ ಬರ್ತಿದ್ರಿ ಇಲ್ಲಿ. ಅವಾಗ ನಾವು ಸಣ್ಣವರು ನೀವೆಲ್ಲರೂ ಕರ್ಕೊಂಡ್ ಬರ್ತಿದ್ರಿ ನಮ್ಮ ತಂದೆಯವ್ರನ್ನ. ನಮಗೂ ಸಹಿತವಾಗಿ ಹೇಳಿದ್ರು ಇಲ್ಪ ಮೊದಲು ನಮ್ಮನ್ನಾದ್ರೂ ಕರ್ಕೊಂಡು ಹೋಗಿ ಅಲ್ಲಿ ಅವ್ರ ಕಾರ್ಯಕ್ರಮ ಕರ್ಕೊಂಡು ಹೋಗ್ಯಾರ, ಅವ್ರು ನೀವು ಪ್ರೀತಿಯಿಂದ ಕರೆದಾದ್ರು ಹೋಗಿ ಬರ್ರಿ. ಇಲ್ಪ ನಾನು ಹೂವಿನ ಸಿಗ್ಲಿ ಆಗಿರ್ತೇನೆ ಕಾರ್ಯಕ್ರಮಕ್ಕೆ ಅಲ್ಲಿ ಹೊಂಟಾನಿ ಅಲ್ಲಿಂದ ಬಾ ನೀನ್ ಅಂತ ಹೇಳಿದ್ರು. ಅಪ್ಪ ನೀವು ಹುಣಸಿಗ್ಲಾಗ ಇರ್ಬೋದು, ಅವ್ರ ನಿನ್ ಹೆಸರು ಅಕ್ಷರ ನಿಂಗೆ ಹೇಳ್ಯಾರಪ್ಪ ಅಂದ್ರೆ ನೀವು ಹುಣಸಿಗ್ಲಿಂದ ಬಂದು ಒಂದ್ 5 ನಿಮಿಷ ಅವ್ರು ಭೇಟಿಯಾಗಿ ಹೋಗ್ಬೋದು ಅಂತಂದ್ರು. ಅವಾಗ ನಮ್ಮ ಗುರುಗಳಲ್ಲಿ ಪ್ರವಚನಕ್ಕೆ ಬಂದಿದ್ರು ಕರಿಯಪ್ಪನ ಅನ್ನಾರ. ನಮ್ಮ ಗುರುಗಳು ಅಲ್ಲಿ ಪ್ರವಚನಕ್ಕೆ ಬಂದಿದ್ರು ಸ್ವಾಮೀಜಿ. ಅವ್ರಿಗೆ ಇಲ್ಲೇ ಫೋನ್ ಒಳಗೆ ಹೇಳಿದ್ಯಾನ ಏನಂತೇಳಿ, ಗುರುಗಳು ಹಿಂಗ್ರಪ್ಪ ಒಂದು ಕಾರ್ಯಕ್ರಮ ಐತಿ, ಅದಕ್ಕೆ ತಾವು ದಯ ಮಾಡಿಸ್ಬೇಕು, ಚಲೋ ಆಕೈತಿ. ಆಯ್ತ್ರಿ, ಯಾರು ಬೇಡಂತಾರ, ಮತ್ತೆ ಸಾಯಂಕಾಲ ಅನುಕೂಲ ಆಗೋದಿಲ್ಲ, ಮುಂಜಾನೆ ಆದ್ರೂ ಹೋಗಿ ಬರೋನು, ನಾನು ಬರ್ತೇನೆ ಅಂತಂದ್ರು. ಅದಕ್ಕೆ ಅವರಿಗೆ ಮತ್ತೊಮ್ಮೆ ಜೋರಾದ ಚಪ್ಪಾಳೆಯನ್ನ ಸಮರ್ಪಿಸಿದ್ರು. ಅವರ ಇದೇನು ಈಗೆಲ್ಲರೂ ಸೇರಿವಲ್ಲ, ನಾವ್ ಎದ್ರ ಸಲುವಾಗಿ ಸೇರಿವಿ? ಜಾತ್ರೆ, ಹೌದಲ್ರಿ? ಹಾ, ಜಾತ್ರೆ ಅಂದ್ರೆ ಏನು ಬೇಕಲ್ಲ, ಅಂದ್ರೆ ಎಲ್ಲಾರು ಜಾತ್ರೆ ಮಾಡ್ಕೊಂತ ಹೊಂಟಿವಿ. ಏನು ಜಾತ್ರೆ 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 ಅಂತ ಯಾಕೆ ಹೆಸರು ಬಂತು? ಬೇರೆ ಒಂದ್ ಏನ್ರ ಹೆಸರು ಇಡ್ಬೋದಾಗಿತ್ತಲ್ಲ ಅದಕ್ಕೆ, ಹೌದಲ್ರಿ? ಜಾತ್ರಿ ಅಂತ ಯಾಕಂದ್ರು ಅಂತಂದ್ರೆ, ಜಾ ಅಂದ್ರ ಹೋಗು ಹೋಗು, ತ್ರಿ ಅಂದ್ರ 3, ಜಾ ಅಂದ್ರ 3 ಹೋಗ್ಬೇಕಂತ. ಯಾವ್ಯಾವ ಹೋಗ್ಬೇಕು? ಅನವಮಲ, ಮಾಯಾಮಲ, ಕಾರ್ಮಿಕಮಲ ಅನ್ನುವಂಥವು ನಮ್ಮ ಇಲ್ಲಿರುವಂತ 3 ತ್ರಿದೋಷಗಳು. ಏನು? 3 ದೋಷಗಳಿಂದ ಕೂಡಿರ್ತಕ್ಕಂಥ ಈ ಶರೀರ ಮನಸ್ಸು ಏನೈತಲ್ಲ, ಈ ದೇವರ ಜಾತ್ರೆಯನ್ನ ಮಾಡೋದ್ರಿಂದ, ಆ ದೇವರಿಗೆ ನಾವು ಶರಣಾಗೋದ್ರಿಂದ, ಆ ದೇವರಲ್ಲಿ ಸೇವೆಯನ್ನ ಮಾಡೋದ್ರಿಂದ ಮನೋಮಲ, ಮಾಯಾಮಲ, ಕಾರ್ಮಿಕಮಲ ಅನ್ನೋವು ನಮ್ಮಿಂದ ಬಿಡುಗಡೆಯಾಗಿ ಹೊರಟೋಕ್ಕಂತ. ಹಂಗೆ ಜಾತ್ರೆಯನ್ನ ಮಾಡಬೇಕು. ಅದಕ್ಕೆ ಜಾತ್ರಿ ಅಂತ ಕರೆದ್ರು. ಜಾ ಅಂದ್ರೆ ಇವು 3 ಹೋಗು, ಮುಂದೆ 3 ಮತ್ತೆ ಬರ್ಬೇಕಂತ. ಜಾತ್ರೆ ಮಾಡೋದ್ರಿಂದ, ಆ ದೇವರನ್ನ ಪೂಜೆ ಮಾಡೋದ್ರಿಂದ 3 ಮತ್ತೆ ವಸ್ತುಗಳು ಬರ್ಬೇಕು ನಮಗ. ಏನಪ್ಪಾ? ಭಕ್ತಿ, ಒಳ್ಳೆ ಭಕ್ತಿ ಹೊಡ್ಬಿಡ್ಬೇಕು ನಮ್ಮ ಹತ್ರ. ಪರಿಶುದ್ಧವಾಗಿರ್ತಕ್ಕಂಥ ಮನಸ್ಸು ಉದ್ಭವ ಆಗ್ಬೇಕು, ಸೇವಾ ಮನಸ್ಸು ಉದ್ಭವ ಆಗ್ಬೇಕು. ಭಕ್ತಿ, ಸ್ವಲ್ಪ ಜ್ಞಾನ, ತಿಳುವಳಿಕೆ ಬರ್ಬೇಕಂತ. ಜಾತ್ರೆ ಮಾಡೋದ್ರಿಂದ ಸ್ವಲ್ಪ ಜ್ಞಾನ, ತಿಳುವಳಿಕೆ, ಏನ್ ಮಾಡ್ಬೇಕು, ಏನಿಲ್ಲ, ಹೆಂಗ್ ಮಾಡ್ಬೇಕು, ಯಾರನ್ನ ಕರ್ಸ್ಬೇಕು. ನೋಡ್ರಿ, ಜ್ಞಾನ ಇದು. ಇಲ್ಲಿ ಕರೆಸಿ ಭಕ್ತಿ ಅನ್ನೋದು ನಿಮ್ಮಲ್ಲಿ ಐತಿ, ಎಂದು ಹೊಟ್ಟೈತಿ. ಜ್ಞಾನ ಅದು ಅಂಕುರ ಆಗೈತಿ.
ಯಾಕಂದ್ರೆ ಇಂಥ ಗುರುಗಳನ್ನ ಕಳಿಸ್ಬೇಕು, ಸ್ವಾಮೀಜಿಯವ್ರನ್ನ ಕರೆಸ್ಬೇಕು, ಊರಲ್ಲಿರುವಂತ ನಮ್ಮ ತಾಯಂದ್ರಂತ ಯಜಮಾನರನ್ನ ಕರೆಸ್ಬೇಕು, ಎರಡು ಇತರ ನುಡಿಗಳನ್ನು ಹೇಳಿಸ್ಬೇಕಂತ ವಿಚಾರ ಮಾಡಕತ್ತೀರಲ್ಲ, ಇದು ಜ್ಞಾನ. ಜ್ಞಾನ ಮತ್ತೆ ಮುಂದೆ ಹೇಳ್ತಾರ ಅವರು ಭಕ್ತಿ, ಜ್ಞಾನ, ವೈರಾಗ್ಯ ಅನ್ನುವಂಥವು ನಮ್ಮ ಹತ್ರ ಬರ್ಬೇಕಂತ. ಹಂಗ ಜಾತ್ರೆ ಮಾಡ್ಬೇಕು, ಹಂಗ ಜಾತ್ರೆ ಮಾಡ್ಬೇಕು ಅನ್ನೋದಕ್ಕ ಜಾತ್ರಿ ಅಂತ ಹೆಸರಿಟ್ಟು ಇಷ್ಟೊಂದು ಸುವ್ಯವಸ್ಥಿತವಾಗಿ ಭಕ್ತಿಯಿಂದ ಮರಿಯಮ್ಮ ದೇವಿ ಜಾತ್ರೆ ಮಾಡಕತ್ತಂತ ಶರಣರು ಯಾರಪ್ಪ ಅಂತಂದ್ರ ನಮ್ಮೂರಿನ ಈ ಎಲ್ಲ ಸದ್ಭಕ್ತರು ಅಂತ ನಾ ಹೇಳಕ್ಕೆ ಇಷ್ಟಪಡ್ತೀನಿ. ಬಹಳಷ್ಟು ವರ್ಷಗಳಿಂದ, ಬಹಳಷ್ಟು ದಿನಗಳಿಂದ ತಾವೆಲ್ಲರೂ ಕೂತ್ಕೊಂಡು ಈ ದೇವಸ್ಥಾನವನ್ನು ತಯಾರು ಮಾಡಿ ಇಲ್ಲಿ ಭಕ್ತಿ ಹೊಳೆ ಅನ್ನೋದು ಇಲ್ಲಿ ನೀವು ಹರಿಸಿ ಅನ್ನುವಂತ ಮಾತನ್ನು ಹೇಳಿ ಆ ಯಾವ ಮಹಾತ್ಮರು ಒಂದ್ ಮಾತನ್ನು ಹೇಳ್ತಾರ, ನೆನೆಯುವ ಗಣದಿನ ಉದಯ ಕಾಲದ ಎಚ್ಚರಿಕೆಗಳು ವಿನುತ ಗುರುಮೂರ್ತಿಯನು, ವಿನುತ ಗುರುಮೂರ್ತಿಯನು ಬಳಿಕ ನಿನ್ನನು ಉಮೇಶನಂಗ್ರಿಯನು ಸುವಿಚಾರದಿಂದ ವಿಚಾರಿಸಲಾಗಿ ಮನುಜ ನಿನಗಹುದು ಮುಕ್ತಿ, ನಿನಗಹುದು ಮುಕ್ತಿ ಅಂತೇಳಿ ನಮಗ ಆರಾಧ್ಯ ದೈವ, ನಮಗ ಆರಾಧ್ಯ ಗುರು, ಆರಾಧ್ಯ ದೇವರು ಅನ್ನುವಂಥದ್ದು ನಮಗ ಬೇಕು. ಅವನನ್ನ ನಾವು ಸದಾವಕಾಲ ಸ್ಮರಣೆಯನ್ನ ಮಾಡಬೇಕು. ಅದು ಮಾಡೋದ್ರಿಂದ ನಮ್ಮ ಜೀವನ ಏನಕ್ಕಪ್ಪ ಅಂತಂದ್ರ ಮುಕ್ತಿ ಕಡೆ ಹೋಗ್ತೈತಿ, ಒಂದಿಷ್ಟು ಜ್ಞಾನದ ಕಡೆ ಹೋಗ್ತೈತಿ, ಒಂದಿಷ್ಟು ತಿಳುವಳಿಕೆ ಕಡೆ ಹೋಗ್ತೈತಿ. ಏನಿದ್ದಿದ್ರೊಳಗನ ಏನೈತಿ ಅದ್ರೊಳಗನ ನನಗೆಲ್ಲ ಐತಿಪ ಅಂತೇಳಿ ಬದುಕುವಷ್ಟು ಸಂತಸ ಈ ನಮ್ಮ ಮನಸ್ಸಿಗೆ ಬರ್ತೈತಿ. ಎಲ್ಲಾ ಐತಿಪ ಅಂತಂದ್ರೂ ನಾ ಏನಿಲ್ಲಪ್ಪ, ನಾ ಸಾದಾ ಮನುಷ್ಯ, ಎಲ್ಲವೂ ಗುಡಿ ಒಡಗೂಡಿ ಬದುಕುವಂತ ಒಂದು ಮನಸ್ಸು ಬರ್ತೈತಿ. ಯಾವ್ದ್ರಿಂದಪ್ಪ ಅಂತಂದ್ರೆ ಇಂಥ ಸತ್ಸಂಗಗಳನ್ನ ಮಾಡೋದ್ರಿಂದ, ಕಾರ್ಯಕ್ರಮಗಳ